ಇನ್ನು ಶಿರೂರು ಬಳಿ ಗುಡ್ಡದ ಮಣ್ಣು ತೆರವಿಗೆ ಹರಸಾಹಸ ಪಡ್ತಾ ಇದ್ದಾರೆ ಈಗ ರಕ್ಷಣಾ ಸಿಬ್ಬಂದಿ. ಮೃತದೇಹಗಳನ್ನ ಪತ್ತೆ ಮಾಡೋದು ದೊಡ್ಡ ಸವಾಲಾಗ್ಬಿಟ್ಟಿದೆ ಅಲ್ಲಿ. ಯಾಕಂದ್ರೆ ರಸ್ತೆ ಮೇಲೆ ಬಿದ್ದಿರುವಂತಹ ಅಪಾರ ಪ್ರಮಾಣದ ಬೆಟ್ಟದ ಮಣ್ಣು, ಅದನ್ನ ತೆರವು ಮಾಡಬೇಕು ಅಂತ ಹೇಳಿದ್ರೆ ಇನ್ನಷ್ಟು ಕಾಲ ಹಿಡಿಯುತ್ತೆ. ಬಟ್ ಸಿಬ್ಬಂದಿ ಅವಿರತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಸ್ತೆ ಮೇಲೆ ಇದುವರೆಗೂ ಕೂಡ ಯಾವುದೇ ಮೃತದೇಹ ಪತ್ತೆ ಆಗಿಲ್ಲ. ಆ ಮಣ್ಣಿನ ಅಡಿಯಲ್ಲಿ ಗಂಗಾವಳಿ ನದಿಗೂ ಮಣ್ಣು ಉರುಳಿದೆ, ಬಂಡೆಗಳು ಕೂಡ ಉರುಳಿವೆ. ಸೊ ಹಾಗಾಗಿ ಅಲ್ಲಿಂದನೇ ಕೊಚ್ಕೊಂಡು ಹೋಗಿರಬಹುದು ಅನ್ನುವಂಥ ಒಂದು ಶಂಕೆ ಇದೆ. ಮಣ್ಣಿನಿಂದ ಗಂಗಾವಳಿ ನದಿಯಲ್ಲಿ ದಿಬ್ಬ ನಿರ್ಮಾಣ ಆಗ್ಬಿಟ್ಟಿದೆ. ನದಿಯಲ್ಲಿ ಸುಮಾರು 10 ರಿಂದ 15 ಅಡಿಯಷ್ಟು ಮಣ್ಣು ಬಿದ್ದು ಒಂದು ದಿಬ್ಬ ತರ ಆಗಿದೆ. ಅಲ್ಲಿ ಮಣ್ಣಿನಡಿಯಲ್ಲಿ ಅಲ್ಲೇನಾದ್ರೂ ನದಿಯಲ್ಲಿರುವಂತಹ ಮಣ್ಣಿನಡಿ ಯಾರ್ದಾದ್ರೂ ಮೃತದೇಹ ಇರಬಹುದಾ ಅನ್ನುವಂಥ ಒಂದು ಶಂಕೆ ಇದೆ. ಎಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಖರವಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಸೊ ಎಷ್ಟು ಜನ ಹೋಗಿದ್ದಾರೆ ಎಕ್ಸಾಕ್ಟ್ ಆಗಿ, ಎಷ್ಟು ಜನ ನಾಪತ್ತೆ ಆಗಿದ್ದಾರೆ, ಎಷ್ಟು ಮೃತದೇಹಗಳು ಇಲ್ಲಿ ಸಿಗಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಯಾರಿಗೂ ಒಂದು ಐಡಿಯಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಈ ಗುಡ್ಡ ಕುಸಿತವಾಗಿರುವಂತಹ ಒಂದು ಪ್ರದೇಶ, ಮಳೆ ಇನ್ನೂ ಕೂಡ ಸುರಿತಾನೇ ಇದೆ. ಅದರಿಂದಾಗಿಯೂ ಕೂಡ ಸಮಸ್ಯೆಗಳು ನೋಡಿ, ಅಲ್ಲಿ ಚಿಕ್ಕ ಪುಟ್ಟ ಜಲಪಾತದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಇದು ಗುಡ್ಡ ಕುಸಿತವಾಗಿ ಇದರ ಮಧ್ಯದಲ್ಲಿ ಬರ್ತಾ ಇರುವಂತಹ ನೀರು. ಉತ್ತರ ಕನ್ನಡದ ಶಿರೂರು ಮುಖ್ಯ ರಸ್ತೆ ಏನಿದೆ ಅಲ್ಲಿ ಗುಡ್ಡ ಕುಸಿತ ಆಗಿ ಸಂಭವಿಸಿರುವಂತಹ ದುರಂತ. ಗಂಗಾವಳಿ ನದಿಗೆ ಬಹುಶಃ ಇವರೆಲ್ಲರೂ ಕೂಡ ಕೊಚ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಶಂಕೆ ಇದೆ. ಅಲ್ಲೂ ಕೂಡ ಒಂದು ರೀತಿ ದಿಬ್ಬದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಒಂದು 10 ರಿಂದ 15 ಅಡಿ ಮಣ್ಣು ಬಿದ್ದು ಒಂದು ಗುಡ್ಡದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಹುಶಃ ಅದ್ರ ಕೆಳಗಡೆ ಯಾರಾದರೂ ಸಿಕ್ಕಾಕೊಂಡಿರ್ಬೋದಾ ಅಂತ ಹೇಳಿ ಕೂಡ ಹುಡುಕ್ತಾ ಇದ್ದಾರೆ. ಸ್ಥಳದಿಂದ ನಾವು ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಬಳಿ ಏನು ನಿನ್ನೆ ಗುಡ್ಡ ಕುಸಿತವಾಗಿತ್ತು. ಗುಡ್ಡ ಕುಸಿತವಾದ 100 ಮೀಟರ್ ಅಂತರದಲ್ಲೇ ಇನ್ನೊಂದು ಗುಡ್ಡ ಕುಸಿತ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಪೂರ್ತಿಯಾಗಿ ಗುಡ್ಡ ಕುಸಿತ ಆಗಿದೆ. ನಿನ್ನೆ ಇಷ್ಟು ಗುಡ್ಡ ಗಟ್ಟಿಯಾಗಿತ್ತು, ಆದರೆ ಇವತ್ತು ಬೆಳಿಗ್ಗೆ ಅಷ್ಟಿಗೆ ಈ ಗುಡ್ಡ ಕುಸಿಯುವ ಹಂತಕ್ಕೆ ತಲುಪಿದೆ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಮಣ್ಣು ಕುಸಿತಾ ಇದೆ ಅಂತ. ಯಾಕಂದರೆ ಇದು ಪೂರ್ತಿಯಾಗಿ ಕೆಂಪು ಮಣ್ಣಿ ಮತ್ತು ಬಂಡೆಗಳಿಂದ ಆವೃತವಾಗಿರುವಂಥ ಬೆಟ್ಟ. ಹಾಗಾಗಿ ಯಾವಾಗ ಗುಡ್ಡ ಕುಸಿಯುತ್ತೆ ಅಂತ ಹೇಳಕ್ ಬರಲ್ಲ. ಯಾಕಂದರೆ ಕಳೆದ 8 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆ ಹಿನ್ನೆಲೆಯಲ್ಲಿ ಇದು ಕೆಂಪು ಮಣ್ಣಾಗಿರುವುದರಿಂದ ಇಷ್ಟು ದಿನಗಳವರೆಗೆ ನೀರು ಹಿರ್ಕೊಂಡಿದೆ. ಆದರೆ ಯಾವಾಗ ಅದನ್ನು ಬಿಡುತ್ತೆ ಅಂತ ಗೊತ್ತಾಗಲ್ಲ. ಶಕ್ತಿ ಕಡಿಮೆ ಆದ ನಂತರ ಅದು ಕೆಳಗಡೆ ಕುಸಿಯುತ್ತೆ. ನಿನ್ನೆಯೂ ಸಹಿತ ಇದೇ ರೀತಿಯ ಪರಿಸ್ಥಿತಿ ಆದಾಗ ಗುಡ್ಡ ಕುಸಿದು ಬಿಟ್ಟು ಬಹಳಷ್ಟು ಜನರು ಸಾವನ್ನಪ್ಪಿದ್ದಾರೆ. ಅದೇ ರೀತಿಯಾದ ಪರಿಸ್ಥಿತಿ ಈಗೂ ಸಹಿತ ಮರುಕಳಿಸಬಹುದು ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಸ್ಥಳಗಳಲ್ಲಿ ಯಾರೂ ಹೋಗದಂತೆ ಈಗಾಗಲೇ ಪೊಲೀಸರು ಸಹಿತ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇನ್ನೊಂದು ಕಡೆಗೆ ನೀರು ಹರಿತಾ ಇದೆ. ಯಾಕಂದ್ರೆ ಬೆಟ್ಟ ಬಹಳ ದೊಡ್ಡ ಬೆಟ್ಟ, ಅದರ ಮೇಲೆ ಬೃಹತ್ ಗಾತ್ರದ ಮರಗಳಿದಾವೆ. ಅದರ ಜೊತೆಗೆ ಆ ಮರಗಳೆಲ್ಲ ಆ ಕಡೆಯಿಂದ ನೀರೇನು ಹರಿದು ಬರ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ನೀರು ಅಂದ್ರೆ ಈ ಪ್ರಮಾಣದಲ್ಲಿ ನೀರು ಈಗ ಹರಿದು ಹೊರಗಡೆ ಬರ್ತಾ ಇದೆ ಅಂದ್ರೆ ಅದು ಬೆಟ್ಟದ ಮಧ್ಯದಿಂದ. ಇನ್ನು ಮಣ್ಣಿನಲ್ಲಿ ಎಷ್ಟು ನೀರು ಸಿಲುಕಿರ್ಬೋದು ಎಂಬ ಪ್ರಶ್ನೆಯೂ ಮೂಡುತ್ತೆ. ಅದರ ಜೊತೆಗೆ ಈಗೇನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದು ವೇಳೆ ಆ ಬೆಟ್ಟ ಕುಸಿದ್ರೆ ನಾವೇನೀಗ ತೋರಿಸ್ತಾ ಇದ್ದೀವ, ಈ ಸ್ಥಳವು ಸಹಿತ ಪೂರ್ತಿಯಾಗಿ ಮಣ್ಣಿನಿಂದ ಆವೃತ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇದು ಸಹಿತ ರಾಷ್ಟ್ರೀಯ ಹೆದ್ದಾರಿಗೆ ಇನ್ನೊಂದು ತೊಡಕು ಸಹಿತ ಆಗುತ್ತೆ. ಹಾಗಾಗಿ ಬಹಳಷ್ಟು ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಇದೇ ರೀತಿಯಾದಂಥ ಪರಿಸ್ಥಿತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಸಹಿತ ಜನರಿಗೆ ಹೇಳಿದೆ, ಗುಡ್ಡ ಕುಸಿಯುವ ಆತಂಕದಲ್ಲಿರುವಂಥ ಸ್ಥಳಗಳಿಂದ ಎಲ್ಲರೂ ದೂರವಾಗಬೇಕು. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಮನೆಗಳಲ್ಲಿರೋರು ಯಾರು ಕೂಡ ಮನೆಗಳಿರಬಾರ್ದು, ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿ, ಇಲ್ಲಾಂದರೆ ನಿಮ್ಮ ರಿಲೇಟಿವ್ಸ್ಗಾಗಲಿ ನಿಮ್ಮ ಬೇಕಾದವ್ರ ಮನೆಗೆ ಹೋಗಿಬಿಟ್ಟು ಒಂದು 4 ದಿನ ಇದ್ದು ಬಿಡಿ ಅಂತಲೂ ಸಹಿತ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ರೀತಿಯಾದಂಥ ಪರಿಸ್ಥಿತಿಗಳು ಬಹಳಷ್ಟು ಆಗುತ್ತಿರುವುದರಿಂದ ಜಿಲ್ಲಾಡಳಿತವು ಸಹಿತ ಬಹಳಷ್ಟು ಕಟ್ಟೆಚ್ಚರ ವಹಿಸ್ತಾ ಇದೆ. ಅಷ್ಟೇ ಅಲ್ಲದೆ ಜನರಲ್ಲಿ ಆತಂಕವೂ ಸಹಿತ ಹೆಚ್ಚಿಸಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತುರೆ, TV9 ಕಾರವಾರ.